ನನ್ನ ಹೆಸರು ವಿಜಯಲಕ್ಷ್ಮಿ, ರಾಜರಾಜೇಶ್ವರಿ ನಗರದಿಂದ ಬೆಂಗಳೂರು. ಇವತ್ತಿನ ಕತೆ ಭಕ್ತರ ಪಾಪಗಳ ಕದಿಯುವ ಶ್ರೀಕೃಷ್ಣ. ಶ್ರೀಕೃಷ್ಣನು ಒಬ್ಬ ಗೋಪಿಕಾ ಸ್ತ್ರೀಯ ಮನೆಯಲ್ಲಿ ಬೆಣ್ಣೆಯನ್ನು ಕದಿಯುತ್ತಿದ್ದನು. ಅದೇ ಸಂದರ್ಭದಲ್ಲಿ ಗೋಪಿಕೆಯು ಅಲ್ಲಿಗೆ ಬಂದಳು. ಕದಿಯುವ ಕೃಷ್ಣನನ್ನು ನೋಡಿದಳು. ಶ್ರೀಕೃಷ್ಣ, ಬೆಣ್ಣೆ ಕದಿಯುತ್ತಿದೆಯಾ ಎಂದು ಗದರಿದಳು. ಶ್ರೀಕೃಷ್ಣ ಓಡಲು ಪ್ರಾರಂಭಿಸಿದನು. ಗೋಪಿಕೆ ಕೂಡ ಶ್ರೀಕೃಷ್ಣನ ಹಿಂದೆ ಓಡಿದಳು. ನಂದ ಗೋಕುಲದಲ್ಲಿ ಶ್ರೀಕೃಷ್ಣ ಪುಟ್ಟ ಪಾದಗಳ ಚಿಹ್ನೆಯು ಓಡಮೂಡಿತು. ಅದರ ಮೇಲೆ ಗೋಪಿಕೆಯು ಮುಡಿದ ಹೂವುಗಳು ಬಿದ್ದವು. ಇದರಿಂದ ಶ್ರೀಕೃಷ್ಣನ ಪಾದಗಳಿಗೆ ಹೂವಿನಿಂದ ಪೂಜಿಸಿದಂತೆ ಕಂಡಿತು. ಶ್ರೀಕೃಷ್ಣನು ಬೆಣ್ಣೆ, ಮೊಸರು, ಹಾಲುಗಳನ್ನು ಕದಿಯುವಾಗ ಗೋಪಿಕೆಯು ಬೈದರೆ ಅವರಲ್ಲಿರುವ ಪಾಪಗಳನ್ನು ಕದಿಯುತ್ತಿದ್ದನು. ಸಮರ್ಪಣಾ ಭಾವದಿಂದ ಹೊಂದಿದರೆ ಲೆಕ್ಕವಿಲ್ಲದಷ್ಟು ಪುಣ್ಯವನ್ನು ಅವರಿಗೆ ನೀಡಿ ಸಾಧನೆಯನ್ನು ಮಾಡಿಸುತ್ತಿದ್ದನು. ಭೂಲೋಕದಲ್ಲಿ ಕಳ್ಳತನವು ಕೆಟ್ಟ ಗುಣ. ಆದರೆ ಲಕ್ಷ್ಮೀಪತಿಯ ಕಳ್ಳತನವಾದ ನಿಜವಾದ ಮರ್ಮವನ್ನು ಅರ್ಥ ಮಾಡಿಕೊಂಡವರಿಗೆ ಶ್ರೀಕೃಷ್ಣನು ವಿಶೇಷಾನುಗ್ರಹವನ್ನು ಮಾಡುತ್ತಾನೆ. ಶ್ರೀಕೃಷ್ಣನ ಕಳ್ಳತನವನ್ನು ನೆನೆದ ಭಕ್ತರಮ್ಮ ಪಾಪವನ್ನು ಶ್ರೀಕೃಷ್ಣನು ಪರಿಹರಿಸುತ್ತಾನೆ. ಅದೊಂದು ದಿನ ಎಲ್ಲ ಗೋಪಿಕಾ ಸ್ತ್ರೀಯರು ಏಕಾಂತದಲ್ಲಿ ಮಾತನಾಡಿಕೊಂಡು ಹೀಗೆ ಆಲೋಚನೆ ಮಾಡಿದರು. ಕೃಷ್ಣ ಇವತ್ತು ಮನೆಗೆ ಬಂದು ಬೆಣ್ಣೆಯನ್ನು ಕದಿಯುತ್ತಾನೆ. ಆಗ ನಾವೆಲ್ಲರೂ ಒಗ್ಗಟ್ಟಾಗಿ ಕದಿಯುವ ಕೃಷ್ಣನನ್ನು ಹಿಡಿದುಕೊಂಡು ಯಶೋದೆಯ ಬಳಿ ತೆರಳಿ ಅವನು ಮಾಡುವ ಕಳ್ಳತನದ ಕೆಲಸವನ್ನು ತಿಳಿಸೋಣ ಎಂದು. ಎಂದಿನಂತೆ ಕೃಷ್ಣ ಧೈರ್ಯದಿಂದ ಕಳ್ಳತನಕ್ಕೆ ಬಂದ. ಗಡಿಗೆ ಒಳಗೆ ಕೈ ಹಾಕಿ ಬೆಣ್ಣೆಯನ್ನು ಕದಿಯುತ್ತಿದ್ದ. ಅಷ್ಟರಲ್ಲಿ ಈ 10 ಮಂದಿ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಸುತ್ತುವರಿದರು. ಕೃಷ್ಣನನ್ನು ಹಿಡಿದುಕೊಂಡಳು. ಒಬ್ಬಳು ಕಂಕುಳಲ್ಲಿ ಎತ್ತಿಕೊಂಡಳು. ಎಲ್ಲರೂ ಯಶೋದೆಯ ಮನೆಗೆ ದೂರು ಹೇಳಲು ಹೊರಟರು. ಯಶೋದೆ, ನೋಡು, ನಿನ್ನ ಮಗ ಕೃಷ್ಣ ನಮ್ಮ ಮನೆಯಲ್ಲಿ ಬೆಣ್ಣೆ ಕದಿತಿದ್ದ. ಪ್ರತ್ಯಕ್ಷವಾಗಿ ಹಿಡಿದು ತಂದಿದ್ದೇವೆ. ಹೀಗೆ ಹೇಳುವಷ್ಟರಲ್ಲೇ ಯಶೋದೆಯ ಕಂಕಳಲ್ಲಿ ಶ್ರೀಕೃಷ್ಣ ನಗುತ್ತಿದ್ದ. ತಮ್ಮ ಜೊತೆಯಲ್ಲಿದ್ದ ಕೃಷ್ಣ ಎಲ್ಲಿ ಎಂದು ನೋಡುವಷ್ಟರಲ್ಲಿ ಆ ಗೋಪಿಯ ಮಗನೇ ಕಂಕುಳಲ್ಲಿ ಇದ್ದ. ಕೃಷ್ಣನು ನಗುತ್ತಿರುವ ಮುಖವನ್ನು ಪುನಃ ನೋಡುತ್ತಾ ಪೆಚ್ಚು ಮೋರೆ ಹಾಕಿಕೊಂಡು ಎಲ್ಲರೂ ಹಿಂದಿರುಗಿದರು. ಧನ್ಯವಾದಗಳು.